ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಸುಲಭವಾಗಿ ಟೇಸ್ಟಿಯಾಗಿ ಒಂದು ಪೈನಾಪಲ್ ಫುಡ್ಡಿಂಗ್ ಮಾಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹಾಲು, ಪೈನಾಪಲ್, ಚೈನಾ ಗ್ರಾಸ್, ಮಿಲ್ಕ್ ಮೇಡ್, ಶುಗರ್ ಮತ್ತು ಡ್ರೈ ಫ್ರೂಟ್ಸ್. ಮೊದಲಿಗೆ ನಾವು ಪೈನಾಪಲನ್ನು ಚೆನ್ನಾಗಿ ಕಟ್ ಮಾಡಿ ತೆಗೆದಿಟ್ಟುಕೊಳ್ಳೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಟು 1-2 ಲೀಟರ್ ಹಾಲನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡೋಣ. ಈ ಹಾಲು ಎಷ್ಟು ಕುದೀತದೆಯೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾವು ಹಾಗೆ ಸ್ವಲ್ಪ ಒಂದು ಸಲ ಮೇಲೆ ಬಂದಾಗ ಆಫ್ ಮಾಡೋದು ಅಲ್ಲ, ಅದು ಚೆನ್ನಾಗಿ ಕುದಿಯಬೇಕು. ಕುದಿದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತದೆ. ಮತ್ತು ಇಂತಹ ರೆಸಿಪಿಗಳು ನಾವು ಹೊರಗಡೆ ತಿನ್ನುವುದಕ್ಕಿಂತ ಮನೆಯಲ್ಲೇ ಮಾಡಿ ತಿನ್ನುವುದು ಇನ್ನೂ ಸಹ ಬೆಸ್ಟ್. ಈ ಚೈನಾ ಗ್ರಾಸನ್ನು ನೋಡಿ, ನಾವು ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಯಲು ಬಿಡಬೇಕು. ಅದು ನೆನೆದರೆ ಸ್ವಲ್ಪ ಅದು ಚೆನ್ನಾಗಿ ಕುದಿಸುವಾಗ ಬ್ಲೆಂಡ್ ಆಗುತ್ತೆ. ನಾವು ಕಟ್ ಮಾಡಿಕೊಂಡಿರುವ ಪೈನಾಪಲನ್ನು ಒಂದು ಪಾತ್ರೆಗೆ ಹಾಕೋಣ. ಹಾಕಿದ ನಂತರ ಅದಕ್ಕೆ 1 ಕಪ್ ಶುಗರ್ ಕೂಡ ಆ್ಯಡ್ ಮಾಡಿ ಸಣ್ಣ ಉರಿಯಲ್ಲಿ ಬೇಯಲು ಬಿಡೋಣ. ಇದು ಬೇಯ್ತಾ ಬಂದ ಹಾಗೆ ಅದರ ಟೇಸ್ಟ್ ಜಾಸ್ತಿ ಆಗುತ್ತೆ. ಪೈನಾಪಲ್ ಅರ್ಧ ಬೇಯಿಸಿದರೆ ಅಷ್ಟು ಟೇಸ್ಟಿಯಾಗಿರಲ್ಲ. ಸಣ್ಣ ಉರಿಯಲ್ಲಿ ಬೇಯಿಸಿ, ಆವಾಗ ಮಾತ್ರ ನಮಗೆ ಈ ಪೈನಾಪಲ್ ಫುಡ್ಡಿಂಗಿದ್ದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಪಾತ್ರೆಯಲ್ಲಿಟ್ಟು ಅದನ್ನು ಒಂದು ಸೈಡಲ್ಲಿ ಬೇಯಲು ಬಿಟ್ಟು ಬಿಡೋಣ. ಅದು ಅದರಷ್ಟಕ್ಕೆ ಅದರ ಕೆಲಸ ಮಾಡ್ತಾ ಇರತ್ತೆ. ನಾವು ಮೊದಲೇ ಕುದಿಯಲು ಹಾಲನ್ನು ಬಿಟ್ಟಿದ್ದೇವೆ ಅಲ್ವಾ, ಅದಕ್ಕೆ ಈಗ ಮಿಲ್ಕ್ ಮೇಡನ್ನು ಆ್ಯಡ್ ಮಾಡ್ತಾ ಬರೋಣ. ಈ ಮಿಲ್ಕ್ ಮೇಡ್ ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಮಿಲ್ಕ್ ಮೇಡನ್ನು ಆ್ಯಡ್ ಮಾಡಬೇಕು. ಮತ್ತು ಅದು ತಳ ಹಿಡಿಯದಂತೆ ನಾವು ಕೈ ಆಡಿಸ್ತಾ ಇರಬೇಕು. ಆವಾಗ ಅದು ತಳ ಹಿಡಿಯಲ್ಲ. ಮತ್ತು ನಮಗೆ ಎಷ್ಟು ಸಿಹಿ ಬೇಕೋ ಅಷ್ಟೇ ಮಿಲ್ಕ್ ಮೇಡನ್ನು ಆ್ಯಡ್ ಮಾಡಬೇಕು. ಮಿಲ್ಕ್ ಮೇಡ್ ಇದೆ ಅಂತಲೂ ಜಾಸ್ತಿ ಹಾಕಬೇಡಿ, ಇಲ್ಲ ಅಂತ ಹೇಳಿ ಸ್ವಲ್ಪನೂ ಹಾಕಬೇಡಿ. ಜಾಸ್ತಿ ಆದ್ರೇ ಟೇಸ್ಟ್. ಮತ್ತು ನಾವು ನೆನೆಸಿಟ್ಟುಕೊಂಡಿರುವ ಚೈನಾ ಗ್ರಾಸನ್ನು ಕೂಡ ಕುದಿಯಲು ಬಿಡಬೇಕು. ನಂತರ ನಾವು ಈ ಹಾಲು ಕುದೀತಾ ಬಂದ ಹಾಗೆ ಗ್ಯಾಸನ್ನು ಆಫ್ ಮಾಡೋಣ. ಈ ಗ್ಯಾಸ್ ಆಫ್ ಮಾಡಿದ ನಂತರ ನಾವು ಕುದಿಸಿಕೊಂಡಿರುವ ಈ ಚೈನಾ ಗ್ರಾಸನ್ನು ಈ ಹಾಲಿಗೆ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಮಾಡುವಾಗ ಕೂಡ ಹಾಗೆ ನಾವು ಕೈ ಆಡಿಸ್ತಾ ಇರಬೇಕು. ಆವಾಗ ಅದು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆಗತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಯಾಕಂತ ಹೇಳಿದರೆ ಅದು ಎಲ್ಲಾದರೂ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಮಿಕ್ಸ್ ಆಗಲಿ ಎಂದು. ನಂತರ ಬೌಲ್ ಅಥವಾ ಈ ತರಹದ್ದು ಪಾತ್ರೆ ತೆಗೆದು ನೀವು ಮಾಡಿಕೊಂಡಿರುವ ಈ ಹಾಲಿನ ಮಿಶ್ರಣವನ್ನು ಹಾಕಿ ಸ್ವಲ್ಪ ಹೊತ್ತು ತಣ್ಣಗಾಗಲು ಬಿಡಿ. ಈ ತಣ್ಣಗಾಗುವ ಮುಂಚೆ ನಾವು ಬೇಯಿಸಿಕೊಂಡಿರುವ ಪೈನಾಪಲ್ನ 3/4 ಭಾಗ ಇದಕ್ಕೆ ಹಾಕಿ, ಇದು ಹಾಕಿದ ನಂತರ 1/4 ಭಾಗ ತೆಗೆದಿಡಿ. ಯಾಕಂತ ಹೇಳಿದರೆ ತಣ್ಣಗಾದ ಮೇಲೆ ಅದರ ಮೇಲೆ ಸ್ವಲ್ಪ ಗಾರ್ನಿಷಿಗೆ ಹಾಕಲು. ನಂತರ ನೀವು ಕಟ್ ಮಾಡಿಕೊಂಡಿರುವ ಡ್ರೈ ಫ್ರೂಟ್ಸನ್ನು ಕೂಡ ಚೆನ್ನಾಗಿ ಅದರ ಮೇಲೆ ಹಾಕುತ್ತಾ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಹ ರೆಸ್ಟೋರೆಂಟ್ ಸ್ಟೈಲಿದ್ದು ರೆಸಿಪಿಗಳು ಬೇಕಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ತರಹದ್ದು ಅಡುಗೆ ಮಾಡಲು ಯಾರೂ ಬರುವುದಿಲ್ಲ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಅಷ್ಟು ಸುಲಭವಾಗಿಯೂ ಕೂಡ ಇದೆ, ಅಷ್ಟು ಟೇಸ್ಟಿಯಾಗಿಯೂ ಇದೆ. ಇದು ಬಡವರು, ಶ್ರೀಮಂತರು ಅಥವಾ ಅಡುಗೆ ಮಾಡಲು ಬರುವವರು, ಬರದವರು ಸಹ ಮಾಡಲು ಪ್ರಯತ್ನಿಸಬಹುದು. ಯಾಕೆಂದರೆ ಅಷ್ಟು ಸಹ ಈಸಿ ರೆಸಿಪಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನಷ್ಟು ರೆಸಿಪಿಗಳು ಬೇಕಾದರೆ ನಮಗೆ ಕಮೆಂಟ್ ಮೂಲಕ ತಿಳಿಸುವುದನ್ನು ಮಾತ್ರ ಮರೆಯಬೇಡಿ. ಇದು ನೋಡಿ, ಈಗ ಸೆಟ್ ಆದ ನಂತರ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ. ನನಗೆ ಮಾತ್ರ ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕಾಗಿ ಬೇಗ ಕಟ್ ಮಾಡಿದ್ದೇನೆ ನೋಡಿ. ಇಲ್ಲಾಂದರೆ ಇನ್ನೂ ಸಹ ಚೆನ್ನಾಗಿ ಬರುತ್ತೆ. ನೀವು ಅಷ್ಟು ಅರ್ಜೆಂಟ್ ಮಾಡ್ಕೋಬೇಡಿ, ಬೇಗ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಧನ್ಯವಾದಗಳು.